23ಕ್ಕೆ ನಿಮ್ಮ ಸೈನ್ಸಿನ ಬೋರ್ಡ್ ಎಕ್ಸಾಮ್ ಇದೆ. ಉಳಿದಿರೋದು ಎಷ್ಟು ದಿನ? ವೈ ಶುಡ್ ಯು ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್? ಆಲ್ಮೋಸ್ಟ್ 6 to 9 ಮಾರ್ಕ್ಸ್ ನಿಮ್ಮ ಡಯಾಗ್ರಾಮ್ಸ್ ಇಂದಾನೆ ಬರುತ್ತೆ ಮಕ್ಕಳ. 12 days are left for your science board exam. ನೀವು ದಿನಕ್ಕೆ ಒಂದು ಚಾಪ್ಟರ್ ಕುತ್ಕೊಂಡು ಓದ್ಕೋತೀನಿ ಅಂದ್ರೂ ಮುಗಿಯಲ್ಲ. ಯೋರ್ ಸೊಲ್ಯೂಷನ್ ಇಸ್ ಪರೀಕ್ಷೆ ಆ್ಯಪ್. ಹಲೋ ಮಕ್ಕಳೇ, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೆ ತುಂಬ ಹತ್ರ ಇದ್ದೀವಿ, ಸೊ ನಾನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನಾವು ಕೆಮಿಸ್ಟ್ರಿಯ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ನೋಡಕ್ಕೆ ಹೋಗ್ತಿದ್ದೀನಿ. ನನ್ನ ಹೆಸರು ಹರ್ಷಿತಾ SS. ನಿಮ್ಮ ಪರೀಕ್ಷೆ ಚಾನಲಲ್ಲಿ ನಾನು ನಿಮ್ಮ ಬಯಾಲಜಿ ಹಾಗೂ ಕೆಮಿಸ್ಟ್ರಿಯ ಟೀಚರ್ ಆಗಿದ್ದೀನಿ. ಓಕೆ, ಸೊ ಲೆಟ್ಸ್ ಲುಕ್ ಅಟ್ ದಿಸ್. ನಮ್ಮ ಚಾನಲ್ನಲ್ಲಿ ನಾನು ಯಾವಾಗಲೂ ಏನು ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಚಾನಲ್ ಕೊಡುವಂತಹ ಎಷ್ಟೊಂದು ಅಡ್ವಾಂಟೇಜಸ್ನ ನೀವು ಮಿಸ್ ಮಾಡ್ಕೋತೀರಾ. ಏನಕ್ಕೆ ಹೇಳ್ತಿದ್ದೀನಿ? ಬಿಕಾಸ್ ಇದು ಲಾಸ್ಟ್ 28 ಡೇಸಿನ ಡೇಟಾ ನಮ್ಮ ಹತ್ರ. ನಮ್ಮ ಯೂಟ್ಯೂಬಿನ ಡ್ಯಾಶ್ಬೋರ್ಡ್ ಏನಿದೆ ಅದರಲ್ಲಿ ಕೊಟ್ಟಿರುವಂಥ ಡೇಟಾ 6 ಮಿಲಿಯನ್ ವ್ಯೂಸ್ ನಮ್ಮ ಚಾನಲ್ನಲ್ಲಿ ಬಂದಿದೆ ಕಳೆದ 28 ದಿನಗಳಲ್ಲಿ. ಇದರಲ್ಲಿ 4 ಮಿಲಿಯನ್ ಆಲ್ಮೋಸ್ಟ್ 5 ಮಿಲಿಯನ್ ವ್ಯೂಸ್ ಏನಿದೆ ಸಬ್ಸ್ಕ್ರೈಬ್ ಆಗದಿರೋವಂಥ ಸ್ಟೂಡೆಂಟ್ಸಿಂದ ಬಂದಿದೆ. ಏನಕ್ಕೆ ಸಬ್ಸ್ಕ್ರೈಬ್ ಆಗಬೇಕು ಚಾನಲಿಗೆ? ಬಿಕಾಸ್ ನಮ್ಮ ಚಾನಲ್ನಲ್ಲಿ ಈಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರಲಿ, ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗಬೇಕು, ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾವ ಕ್ವೆಶನ್ಸ್ ಓದ್ಕೋಬೇಕು, ಮ್ಯಾಥ್ಸಲ್ಲಿ ಫಾರ್ಮುಲಾಸ್ ಆಗಿರಲಿ, ಸೈನ್ಸಲ್ಲಿ ಇಕ್ವೇಷನ್ಸ್ ಆಗಿರಲಿ, ಸೋಷಲಲ್ಲಿ ಡೇಟ್ಸು, ಇಯರ್ಸು, ಎಕ್ಸಾಮ್ ಸ್ಟ್ರಾಟಜಿ ಏನಿದೆ ಇದ್ರ ಬಗ್ಗೆ ಲೈವ್ಸು, ವಿಡಿಯೋಸು ಕಂಟಿನ್ಯೂಸ್ ಆಗಿ ಹೋಗ್ತಿದೆ ಮಕ್ಕಳ. ಕಳೆದ ವಾರ ನಾವು 22 ವಿಡಿಯೋಗಳನ್ನು ಚಾನಲಲ್ಲಿ ಹಾಕಿದ್ದೀವಿ. ಹಾಗೂ ಲೈವ್ಸಿನ ಕತೆ ಅಂತೂ ಸೆಪ್ರೇಟ್, ಲೈವ್ಸು ದಿನಾಗ್ಲೂ ನಡೀತಿರತ್ತೆ. ಸೊ ದಿನಾ ಚಾನಲ್ನಲ್ಲಿ ಆಗುವಂತಹ ಅಪ್ಡೇಟ್ಸ್ನ ನೀವು ಮಿಸ್ ಮಾಡ್ಕೋತೀರಾ ಯಾವಾಗ? ಸಬ್ಸ್ಕ್ರೈಬ್ ಮಾಡದೇ ಇದ್ದಾಗ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ರೂ ನೀವು ಅಪ್ಡೇಟ್ಸ್ನ ಮಿಸ್ ಮಾಡ್ಕೋತೀರಾ ನೋಟಿಫಿಕೇಷನ್ಸ್ನ ಆನ್ ಮಾಡದೇ ಇದ್ದಾಗ. ಸೊ ಐ ರಿಕ್ವೆಸ್ಟ್ ಯು ಟು ಗೋ ರೈಟ್ ನೌ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಟರ್ನ್ ಆನ್ ದ ನೋಟಿಫಿಕೇಷನ್ಸ್. ಉಳಿದಿರುವಂತಹ ಎಕ್ಸಾಮ್ ಶುರು ಆಗೋಕ್ಕೆ ಇನ್ನೇನು ತುಂಬ ಕಡಿಮೆ ದಿನ ಬಾಕಿ ಇದೆ, 10 ದಿನಕ್ಕಿಂತ ಕಡಿಮೆ ದಿನ ಬಾಕಿ ಇದೆ. ಸೊ ಈ ಟೈಮಲ್ಲಿ ನೀವು ಪರೀಕ್ಷೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಾವು ಕೊಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ರಿಸೋರ್ಸಸ್ನ ನೀವು ಕಳ್ಕೊಂಡ್ಬಿಡ್ತೀರಾ. ಈ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಎಕ್ಸಾಮ್ ಆದಮೇಲೆ ನಾನು ಪರೀಕ್ಷೆಗೆ ಸಬ್ಸ್ಕ್ರೈಬ್ ಆಗಬೇಕಿತ್ತು ಅಂತ ಪಶ್ಚಾತ್ತಾಪ ಪಟ್ಕೋಬೇಡಿ. ಓಕೆ, ನೆಕ್ಸ್ಟು, ವೈ ಶುಡ್ ಯು ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್? ಏನಕ್ಕೆ, ಯಾವ ಕಾರಣಕ್ಕೆ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಬೇಕು ಅಂತ ಒಂದೊಂದೇ ನೋಡ್ಕೊಂಡು ಹೋಗೋಣ. ಏನಿದೆ ಇಲ್ಲಿ? 12 days are left for your science board exam. ಸೊ ಈ ವಿಡಿಯೋ ಏನಿದೆ 11ನೇ ತಾರೀಕು ಹೋಗ್ತಿದೆ ಚಾನಲ್ನಲ್ಲಿ. ಸೊ 23ಕ್ಕೆ ನಿಮ್ಮ ಸೈನ್ಸಿನ ಬೋರ್ಡ್ ಎಕ್ಸಾಮ್ ಇದೆ. ಉಳಿದಿರೋದು ಎಷ್ಟು ದಿನ? 12 ದಿನ. ನೀವು ದಿನಕ್ಕೆ ಒಂದು ಚಾಪ್ಟರ್ ಕುತ್ಕೊಂಡು ಓದ್ಕೋತೀನಿ ಅಂದರೂ ಮುಗಿಯಲ್ಲ. 13 ಚಾಪ್ಟರ್ ಇದೆ ಸೈನ್ಸಲ್ಲಿ. ಓಕೆ, ನೆಕ್ಸ್ಟು 4 ಚಾಪ್ಟರ್ ಕೆಮಿಸ್ಟ್ರಿಯಿಂದ ಬರುತ್ತೆ. ನಿಮ್ಮ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್, ಆಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್. ಓಕೆ, 4 ಅಧ್ಯಾಯಗಳು ನಿಮ್ಮ ರಸಾಯನಶಾಸ್ತ್ರ ಭಾಗದಲ್ಲಿದೆ. ಇದರಿಂದ ಎಷ್ಟು ಅಂಕಗಳಿದೆ? 25 ಅಂಕಗಳು. ಬ್ಲೂ ಪ್ರಿಂಟಿನ ಪ್ರಕಾರ 25 ಅಂಕಗಳು ನಿಮ್ಮ ಕೆಮಿಸ್ಟ್ರಿಯ ಪೋರ್ಷನಿಂದ ಬರ್ತಿದೆ. 25 ಅಂಕಗಳು ರಸಾಯನಶಾಸ್ತ್ರದ ಭಾಗ ಏನಿದೆ ಇದರಿಂದ ಕೇಳ್ತಾರೆ. ಓಕೆ, ವಿಲ್ ಎವ್ರಿ ಕಾನ್ಸೆಪ್ಟ್ ಬಿ ಆಸ್ಡ್? ಇದನ್ನ ಯೋಚನೆ ಮಾಡಿ ಕೂತ್ಕೊಂಡು. ನಿಮ್ಮ ಎಕ್ಸಾಮ್ನಲ್ಲಿ 38, 39 ಪ್ರಶ್ನೆ ಇರೋದು. ಓಕೆನಾ? ನಿಮ್ಮ ಎಕ್ಸಾಮ್ ಪೇಪರ್ನಲ್ಲಿ 38 ಪ್ರಶ್ನೆಯಲ್ಲಿ 4 ಚಾಪ್ಟರ್ಸಲ್ಲಿರುವಂಥ ಪ್ರತಿಯೊಂದು ಕಾನ್ಸೆಪ್ಟಿಂದ ಕ್ವೆಶನ್ ಕೇಳ್ತಾರಾ? ಯೋಚನೆ ಮಾಡಿ. ಎಕ್ಸಾಮಿನರ್ಗೆ ಸಾಧ್ಯನಾ? 4 ಅಧ್ಯಾಯದಲ್ಲಿರುವಂಥ 100ಕ್ಕಿಂತ ಹೆಚ್ಚು ಪರಿಕಲ್ಪನೆಗಳು, ಇದರಲ್ಲಿ ನಿಮಗೆ 38 ಪರಿಕಲ್ಪನೆಗಳನ್ನ ತೆಗೆದ್ಬಿಟ್ಟು ಪ್ರಶ್ನೆಗಳನ್ನ ಮಾಡಬೇಕು. ಈಗ ಏನಕ್ಕೆ ವಿಡಿಯೋ ಮಾಡಿದ್ದೀನಿ? ವಾಟ್ ಆರ್ ದೀಸ್ ಕಾನ್ಸೆಪ್ಟ್ಸ್? ಯಾವ ಕಾನ್ಸೆಪ್ಟ್ಸ್ ಇದು? 38 ಪ್ರಶ್ನೆಗಳು ಬರುವಂತಹ ಕಾನ್ಸೆಪ್ಟ್ಸ್ ಯಾವುದು ಅಂತ ಈ ವಿಡಿಯೋಲಿ ನಾನು ಹೇಳ್ತೀನಿ. ಮೋಸ್ಟ್ ಪ್ರಾಬಬ್ಲಿ ಐ ಕ್ಯಾನ್ ಪ್ರೆಡಿಕ್ಟ್ ಅಟ್ಲೀಸ್ಟ್ ವಿತ್ 90% ಅಕ್ಯುರಸಿ, 90% ನಾನು ಹಾಕುವಂತಹ ಕಾನ್ಸೆಪ್ಟ್ಸ್ ಏನಿದೆ ಅದರಿಂದಾನೇ ಪ್ರಶ್ನೆನ ಕೇಳ್ತಾರೆ ಅಂತ 90% ಆತ್ಮವಿಶ್ವಾಸದಿಂದ ನಾನು ಹೇಳ್ಬೋದು. ಓಕೆನಾ ಮಕ್ಕಳ? ನೆಕ್ಸ್ಟ್ ಏನು ಹೇಳ್ತಿದ್ದೀನಿ? ಹೌ ಡು ವಿ ನೋ ದೀಸ್ ಕಾನ್ಸೆಪ್ಟ್ಸ್ ಆರ್ ಇಂಪಾರ್ಟೆಂಟ್? ನಾನು ಹೇಳ್ತಿದ್ದೀನಿ, ನಾನು ಇಷ್ಟ ಬಂದಿದ್ದು ಹೇಳ್ಬೋದು. ಜನಕ್ಕೆ ಹೇಳೋದಕ್ಕೆ ದುಡ್ಡು ಕೊಡಬೇಕಾ? ಹೇಳ್ಬೋದು ಇಷ್ಟ ಬಂದಿದ್ದು. ಬಟ್ ನನಗೆ ಹೆಂಗೆ ಗೊತ್ತು ಈ ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟ್? ಯಾಕಂದರೆ 2019, ಇವಾಗ 2026 ಆಯಿತು. ಆಲ್ಮೋಸ್ಟ್ 5 ವರ್ಷಕ್ಕಿಂತ ಹೆಚ್ಚು ವರ್ಷಗಳು ನಡೆದಿರುವಂಥ ಮಂಡಳಿ ಪರೀಕ್ಷೆಗಳಿಂದ ಅದರಲ್ಲಿ ಇರುವಂಥ ಪ್ರಶ್ನೆಗಳನ್ನ ನಾನು ಅನಲೈಸ್ ಮಾಡಿ, ಅಂದರೆ ಬೋರ್ಡ್ ಎಕ್ಸಾಮ್ ಪೇಪರ್ಸ್, ಮಾಡೆಲ್ ಕ್ವೆಶನ್ ಪೇಪರ್ಸ್, ಪ್ರಿಪ್ರೇಟರಿ ಪೇಪರ್ಸ್, ಇದರಲ್ಲೆಲ್ಲ ಕೇಳಿರುವಂಥ ಕ್ವೆಶನ್ಸ್ನ ಅನಲೈಸ್ ಮಾಡಿ ಐ ಹ್ಯಾವ್ ಪುಟ್ ಡೌನ್ ದ ಲಿಸ್ಟ್ ಆಫ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇನ್ ಈಚ್ ಚಾಪ್ಟರ್. ಓಕೆ, ಪ್ರತಿಯೊಂದು ಅಧ್ಯಾಯದಲ್ಲಿ
ಯಾವ ಕಾನ್ಸೆಪ್ಟ್ಸ್ ಬರಬಹುದು ಅಂತ ಕೂತ್ಕೊಂಡು ನಾನು ಅನಲೈಸ್ ಮಾಡಿ ಹಾಕಿದ್ದೀನಿ. ನೀವು ಕೇಳ್ಬೋದು, ನಾನು ಏನಕ್ಕೆ ನಂಬೇಕು ನಿಮ್ಮನ್ನ, ಯಾವ ಕಾರಣ ಇದೆ, ವಾಟ್ ಇಸ್ ದ ಪ್ರೂಫ್ ದಟ್ ಯು ಆರ್ ಗೋಯಿಂಗ್ ಟು ಶೋ, ವೈ ಶುಡ್ ಐ ಬಿಲೀವ್ ಇನ್ ಯು. ದಿಸ್ ಮೈಟ್ ಬಿ ವೆರಿ ನಾರ್ಮಲ್ ಕ್ವೆಶನ್ಸ್. ನನಗೂ ಬರ್ತಿತ್ತು, ನಾನು ಸ್ಟೂಡೆಂಟ್ ಆಗಿದ್ದರೆ ಯಾವುದೋ ಒಂದು ಚಾನಲಲ್ಲಿ ಯಾರೋ ಬಂದು ಹೇಳ್ತಾರೆ ನಾನು ಏನಕ್ಕೆ ನಂಬಬೇಕು ಅಂತ ನನಗೂ ಅನ್ನಿಸ್ತಿತ್ತು. ಪ್ರೂಫ್ ಈಸ್ ಯೋರ್ ಓನ್ ಫ್ರೆಂಡ್ಸ್, ನಿಮ್ಮ ಸಹಪಾಠಿಗಳು, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವಂತಹ ಸಹಪಾಠಿಗಳು. ಇಲ್ಲಿ ಏನು ಹೇಳ್ತಿದ್ದಾರೆ, ಪ್ರಿಪ್ರೇಟ್ರಿ 3 ಅಲ್ಲಿ ಆಗಿದ್ದಂತಹ ಪ್ರಿಪ್ರೇಟ್ರಿ 3 ಹಿಂದಿನ ದಿನ ಆಗಿದ್ದಂತಹ ಶಾರ್ಟ್ ಕ್ವೆಶನ್ಸ್ ಲೈವ್ ಏನಿತ್ತು ಅದನ್ನು ಅಟೆಂಡ್ ಮಾಡಿ ಪ್ರಿಪ್ರೇಟ್ರಿ 3 ಬರೆದಿರುವಂತಹ ಸ್ಟೂಡೆಂಟ್ಸಿನ ಕಾಮೆಂಟ್ಸ್ ಇದು ಮಕ್ಕಳ. ಏನು ಹೇಳ್ತಿದ್ದಾರೆ, ಮ್ಯಾಮ್ ನೀವು ಕೊಟ್ಟಿದ್ದಂತಹ ಎಕ್ಸಾಕ್ಟ್ ಸೇಮ್ ಕ್ವೆಶನ್ಸ್ ಏನಿದೆ ಅದು ನಮ್ಮ ಪ್ರಿಪ್ರೇಟ್ರಿ 3 ಎಕ್ಸಾಮಲ್ಲಿ ಕೇಳಿದ್ರು. ನಾನು ಕೊಟ್ಟಿದ್ದಂತಹ ಪ್ರಶ್ನೆಗಳೇನಿದೆ ಅಲ್ಲಿಂದಾನೇ ಪ್ರಿಪ್ರೇಟ್ರಿ 3 ಅಂದರೆ ಸರಣಿ 3 ಪರೀಕ್ಷೆ ಏನಿತ್ತು ಅಲ್ಲಿಂದಾನೇ ತೆಗೆದಿದ್ರು. ಯಾಕೆ, ನನಗೆ ಹೇಗೆ ಹೇಳೋಕ್ಕಾಯಿತು, ಐ ಟೋಲ್ಡ್ ಯು ನೋ, ಪೇಪರ್ ಅನಾಲಿಸಿಸ್, ಪ್ರೀವಿಯಸ್ ಇಯರ್ ಕ್ವೆಶನ್ ಅನಾಲಿಸಿಸ್. ನಾನು ಯಾವುದೇ ಡೋಂಗಿ ಮಾಡ್ತಿಲ್ಲ, ಯಾವುದೇ ಗಾಳಿ ಮಾತಾಡ್ತಿಲ್ಲ, ಸುಮ್ಮನೆ ಬಂದ್ಬಿಟ್ಟು ಈ ಕಾನ್ಸೆಪ್ಟ್ಸ್ ಓದ್ಕೊಳ್ಳಿ ಅಂತ ಹೇಳ್ತಿಲ್ಲ. ಇಟ್ ಈಸ್ ಬೇಸ್ಡ್ ಆನ್ ಡೇಟಾ, ಇಟ್ ಈಸ್ ಬೇಸ್ಡ್ ಆನ್ ಅನಾಲಿಸಿಸ್, ಥರೋ ಅನಾಲಿಸಿಸ್. ಸೊ ದಿಸ್ ಈಸ್ ಯೋರ್ ಪ್ರೂಫ್, ಯೋರ್ ಓನ್ ಫ್ರೆಂಡ್ಸ್ ಆರ್ ಯೋರ್ ಪ್ರೂಫ್, ಯೋರ್ ಓನ್. ಈಗ ನಿಮ್ಮ ಥರನೇ ಸಕ್ಸೀಡ್ ಮಾಡಿರುವಂತಹ ಸ್ಟೂಡೆಂಟ್ಸ್ 80 on 80, 76 on 80 ತೆಗೆದಿರುವಂತಹ ಸ್ಟೂಡೆಂಟ್ಸ್ ನಿಮ್ಮ ಪ್ರೂಫ್ ಆಗಿ ಇರ್ತವೆ. ನಮಗೋಸ್ಕರ ಇರುವಂತಹ ಸಾಕ್ಷಿಗಳು ಇವರು ಅಂತ ನೀವು ತಿಳ್ಕೊಬೋದು. ಓಕೆ, ಸೊ ತಡ ಮಾಡಿದೆ ಕಾನ್ಸೆಪ್ಟ್ಸ್ನ ನೋಡೋಕ್ಕೆ ಶುರು ಮಾಡೋಣ. ಲೆಟ್ಸ್ ಲುಕ್ ಅಟ್ ದಿಸ್. ಫಸ್ಟ್ ಚಾಪ್ಟರ್ ಏನಿದೆ, ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್ ಅಲ್ಲಿ ಕೇಳುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ಮಕ್ಕಳ. ಓಕೆನಾ? ಸೊ ಒಂದಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್, ಬರೀ ಕಾನ್ಸೆಪ್ಟ್ ಅಷ್ಟೇ ಅಲ್ಲ, ಡಯಾಗ್ರಾಮ್ಸ್ ಯಾವ್ದು ಬರ್ಬೋದು, ಯಾವ ರೀತಿ ಕ್ವೆಶನ್ಸ್ ಫ್ರೇಮ್ ಮಾಡ್ತಾರೆ, ಎಕ್ಸಾಕ್ಟ್ಲಿ ಎಲ್ಲಿಂದ ಪ್ರಶ್ನೆಗಳು ಬರುತ್ತೆ ಅಂತ ನಾನು ತೆಗೆದು ಹಾಕಿದ್ದೀನಿ. ನಿಮಗೆ ಬೇಕಿದ್ರೆ ದಯವಿಟ್ಟು ಸ್ಕ್ರೀನ್ಶಾಟ್ನ ತಗೊಳ್ಳಿ. ಆಗಿಲ್ಲ ಅಂದರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೇ PPTಯ PDF ಕೂಡ ಕೊಡ್ತೀನಿ. ಓಕೆ, ಸೊ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಮೊದಲನೇ ಅಧ್ಯಾಯ ಏನಿದೆ ಅದರಿಂದ ಕೇಳುವಂತಹ ಅತಿ ಪ್ರಮುಖ ಪರಿಕಲ್ಪನೆಗಳನ್ನ ನಾನು ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಹಾಕ್ತಿದ್ದೀನಿ. ಓಕೆ, ಯಾವ ರೀತಿಯ ಪ್ರಶ್ನೆಗಳು ಬರ್ಬೋದು, ಯಾವ ಭಾಗಗಳಿಂದ ಪ್ರಶ್ನೆಗಳು ಬರ್ಬೋದು ಅಂತ ತೆಗೆದು ಹಾಕಿದ್ದೀನಿ. ರೇಖಾಚಿತ್ರಗಳನ್ನ ಕೂಡ ನಾನು ಇದರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಬೇಗ ಈ ಕಾನ್ಸೆಪ್ಟ್ಸ್ಗಳ ಸ್ಕ್ರೀನ್ಶಾಟ್ನ ತಗೊಳ್ಳಿ. ನೆಕ್ಸ್ಟು ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್. ಇದರಲ್ಲಿ ಕೇಳುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವ ಎಕ್ಸ್ಟೆಂಟಿಗೆ ಅಂದರೆ, ನಿಮಗೆ ಅಪ್ಲಿಕೇಶನ್ಸ್ ಕ್ವೆಶನ್ಸ್ ಬಂದರೂ ಕೂಡ ಮೋಸ್ಟ್ ಪ್ರಾಬಬ್ಲಿ ಇದೇ ಪಾರ್ಟ್ಸಿಂದ ಬರ್ಬೋದು. ಆಯಿತಾ? ಅಂದರೆ ನಿಮ್ಮ ಅನ್ವಯಿಕ ಪ್ರಶ್ನೆಗಳೇನಿದೆ ಅದನ್ನು ಕೇಳಿದ್ರೂ ಕೂಡ ಪ್ರಾಬಬ್ಲಿ ನಿಮಗೆ ಇದೇ ಪರಿಕಲ್ಪನೆಗಳಿಂದ ಈ ಅನ್ವಯಿಕ ಪ್ರಶ್ನೆಗಳು ಕೂಡ ಬರಬಹುದು. ಓಕೆನಾ ಮಕ್ಕಳ? ನೆಕ್ಸ್ಟ್ ಥರ್ಡ್ ಚಾಪ್ಟರ್, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಇದರ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಹಾಕಿದ್ದೀನಿ. ಒಂದಷ್ಟು ಎಸ್ಪೆಷಲಿ ಲೈಕ್ ಕ್ಯಾಲ್ಸಿನೇಷನ್, ರೋಸ್ಟಿಂಗ್ ಆಗಿರ್ಬೋದು, ಕೊರೋಷನ್ ಪ್ರಿವೆನ್ಷನ್ ಮೆಥಡ್ಸ್ ಇರ್ಬೋದು, ಅದರಲ್ಲಿ ಆಲಾಯ್ಸ್ ಕಾನ್ಸ್ಟಿಟ್ಯೂಯೆಂಟ್ ಮೆಟಲ್ಸ್, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೀವು ಅಯಾನಿಕ್ ಕಂಪೌಂಡ್ಸ್ನ ಡ್ರಾ ಮಾಡೋದನ್ನ ಕೂಡ ಕಲಿಬೇಕಾಗತ್ತೆ. ಓಕೆ, ಅಯಾನಿಕ್ ಸಂಯುಕ್ತಗಳ ರಚನೆನ ಕೂಡ ನೀವು ಬರೀಲಿಕ್ಕೆ ಕಲಿಬೇಕು. ಸೋಡಿಯಂ ಕ್ಲೋರೈಡ್ ಹೇಗುಂಟಾಗುತ್ತೆ, ಮೆಗ್ನೀಷಿಯಂ ಆಕ್ಸೈಡ್ ಹೇಗುಂಟಾಗುತ್ತೆ, ಇದನ್ನೆಲ್ಲ ಕಲಿಬೇಕು. ಹುರಿಯುವಿಕೆ, ಕಾಸುವಿಕೆ ಅಂತೂ ನಿಮ್ಮ ಬೋರ್ಡಿನ ಅಚ್ಚುಮೆಚ್ಚಿನ ಪ್ರಶ್ನೆ ಆಗಿರುತ್ತೆ. ಸೊ ದಯವಿಟ್ಟು ಹುರಿಯುವಿಕೆ, ಕಾಸುವಿಕೆನ ಕಲ್ತ್ಕೊಳ್ಳಿ. ಅದರೊಟ್ಟಿಗೆ ಸಂಕ್ಷಾರಣೆ ಏನಿದೆ ಇದನ್ನು ತಡೆಗಟ್ಟುವಂಥ ವಿಧಾನಗಳು, ಇದರಲ್ಲಿ ಮಿಶ್ರ ಲೋಹಗಳು ಬರುತ್ತೆ, ಮಿಶ್ರ ಲೋಹಗಳ ಘಟಕಗಳ ಬಗ್ಗೆ ಎಲ್ಲ ನೀವು ಕಲಿಬೇಕಾಗತ್ತೆ. ಓಕೆನಾ ಮಕ್ಕಳ? ಲಾಸ್ಟ್ ಚಾಪ್ಟರ್ ಬಂದು ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್. ನನಗೆ ಈ ಲಿಸ್ಟ್ ಎಷ್ಟು ಇಷ್ಟ ಅಂದರೆ ಮಕ್ಕಳ, ಯಾಕಂದರೆ ಎಷ್ಟು ಸತಿ ನಾನು ಇದನ್ನು ಹಾಕಿದ್ದೀನಿ ನಮ್ಮ ಸ್ಕ್ರೀನ್ ಮೇಲೆ, ಬೇರೆ ಬೇರೆ ವಿಡಿಯೋಲ್ಲಿ ಹಾಕಿದ್ದೀನಿ. ಯಾವಾಗಲೂ ಕ್ವೆಶನ್ಸ್ ಇಲ್ಲಿಂದಾನೇ ಬರುತ್ತೆ, ಯಾವಾಗಲೂ ಇದೇ ರೀತಿಯ ಕ್ವೆಶನ್ಸ್ನ ಕೇಳ್ತಾರೆ ನಿಮ್ಮ ಬೋರ್ಡಿನವರು. ಓಕೆ, ಸೊ ಅದಕ್ಕೋಸ್ಕರ ನನಗೆ ಈ ಲಿಸ್ಟ್ ಅಂದರೆ ಪಂಚಪ್ರಾಣ, ಎಸ್ಪೆಷಲಿ ಫಾರ್ ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್. ಸೊ ನಮ್ಮ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳೇನಿದೆ ಇದರಲ್ಲಿ ಈ ಪರಿಕಲ್ಪನೆಗಳಿಂದ ನೀವು ಪ್ರಶ್ನೆಗಳನ್ನ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಬೇರೆ ಎಲ್ಲಿಂದಾನು ಪ್ರಶ್ನೆಗಳನ್ನ ಅಷ್ಟು ಕೇಳಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ಸೊ ಈ ಪರಿಕಲ್ಪನೆಗಳೇನಿದೆ ಅತ್ಯಂತ ಪ್ರಮುಖ ಪರಿಕಲ್ಪನೆಗಳಾಗಿರತ್ವೆ. ಕೊನೆಯ ಅಧ್ಯಾಯ 8 ಮಾರ್ಕಿನ ಅಧ್ಯಾಯ ಆಗಿರುತ್ತೆ. ಸೊ ದಯವಿಟ್ಟು ಇದನ್ನು ನೀವು ಸರಿಯಾಗಿ ಓದ್ಕೋಬೇಕು. ಓಕೆ, ಸೊ ಈಗ ನೀವು ಕೇಳ್ಬೋದು, ಲಿಸ್ಟ್ ಆಫ್ ಕಾನ್ಸೆಪ್ಟ್ಸ್ ಅಂತೂ ಕೊಟ್ಬಿಟ್ರಿ, ಪರೀಕ್ಷೆ ಹೇಗೆ ಹೆಲ್ಪ್ ಮಾಡುತ್ತೆ? ಬರೀ ಲಿಸ್ಟ್ ಆಫ್ ಕಾನ್ಸೆಪ್ಟ್ಸ್ ಕೊಟ್ಟರೆ ನಾನು ಕೂತ್ಕೊಂಡು ಟೆಕ್ಸ್ಟ್ ಬುಕ್ಕಲ್ಲಿ ಓದಬೇಕಾ ಅದನ್ನೆಲ್ಲ ಅಂತ ನೀವು ವಾಪಸ್ ಪ್ರಶ್ನೆ ಮಾಡ್ಬೋದು. ನನಗೆ ಗೊತ್ತು. ಅದಕ್ಕೋಸ್ಕರ ಐ ಆಮ್ ಹಿಯರ್ ಟು ಟೆಲ್ ಯು ಹೌ ಪರೀಕ್ಷೆ ಕ್ಯಾನ್ ಹೆಲ್ಪ್ ಯು ಆಲ್ಸೋ. ಕಾನ್ಸೆಪ್ಟ್ಸ್ ಅಂತೂ ಕೊಟ್ಟೆ, ಇದನ್ನು ಹೇಗೆ ಓದ್ಕೋಬೇಕು ಅಂತ ಕೂಡ ಪರೀಕ್ಷೆ ಹೇಳ್ಕೊಡತ್ತೆ. ಹೇಗೆ?
ಒನ್ ಶಾರ್ಟ್ ವಿಡಿಯೋಸ್, ಸಮರಿ ವಿಡಿಯೋಸ್. 12 ದಿನ ಇದೆ, ಒಂದೊಂದು ದಿನ ಒನ್ ಶಾರ್ಟ್ ತೊಗೊಳ್ಳಿ. ಒಂದು ಶಾರ್ಟ್ ಜಾಸ್ತಿ ಆಯಿತು, ಆ್ಯಕ್ಚುಲಿ ತುಂಬ ಜಾಸ್ತಿ ಆಯಿತು, ಜಾಸ್ತಿ ಅನ್ನಿಸ್ಬೋದು ನಿಮಗೆ. ಆರ್ ಮಧ್ಯದಲ್ಲಿ ಬರೀ 12 ದಿನ ಅಂದರೆ ಬರೀ 12 ದಿನ ಖಾಲಿ ಕೂತಿರಲ್ಲ ನೀವು, ಮಧ್ಯದಲ್ಲಿ ಎಕ್ಸಾಮ್ಸ್ ಕೂಡ ಬರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡ್ತೀರಾ, ಯಾವ ಕಾನ್ಸೆಪ್ಟ್ಸ್, ಯಾವ ಚಾಪ್ಟರ್ಸ್ ನಿಮಗೆ ತುಂಬಾ ಕಷ್ಟ ಅನ್ನಿಸ್ತು, ಪ್ರಿಪ್ರೇಟರಿ ಟೈಮಲ್ಲಿ ಇರ್ಬೋದು, ಮಾಡೆಲ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ ಇರ್ಬೋದು, ಯಾವ ಕಾನ್ಸೆಪ್ಟ್ಸ್ ಚಾಪ್ಟರ್ಸ್ ನಿಮಗೆ ಅತ್ಯಂತ ಕಷ್ಟ ಆಯ್ತಲ್ವಾ, ಅದರ ಒನ್ ಶಾರ್ಟ್ ಹಾಗೂ ಸಮರಿ ವಿಡಿಯೋಗಳನ್ನ ನೋಡಿ ಫುಲ್ ಡೀಟೇಲ್ ಆಗಿ ತಿಳ್ಕೊತೀರಾ. ಎನ್ವೈರ್ನ್ಮೆಂಟ್ ರೀತಿಯ ಚಾಪ್ಟರ್ ಇದೆ, ಬರೀ ಕೆಮಿಸ್ಟ್ರಿ ಅಲ್ವಾ, ಕಡಿಮೆ ಮಾರ್ಕ್ಸಿನ ಚಾಪ್ಟರ್ ಇದೆ, ಯಾವುದು ನಮ್ಮ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಆ್ಯಕ್ಚುಲಿ ಕೆಮಿಸ್ಟ್ರಿಯಲ್ಲಿ ಎಲ್ಲದಕ್ಕೂ ಒಳ್ಳೆ ವೆಯ್ಟೇಜ್ ಇದೆ, ಬಟ್ ಕಡಿಮೆ ವೆಯ್ಟೇಜಿನ ಚಾಪ್ಟರ್ಸ್ ಲೈಕ್ ಎನ್ವೈರ್ನ್ಮೆಂಟ್ ಇರ್ಬೋದು, ಅದನ್ನು ನೀವು ಕೂತ್ಕೊಂಡು ಫುಲ್ಲು ಒನ್ ಶಾರ್ಟ್ ವಿಡಿಯೋ ನೋಡದೇ ಇದ್ರೂ ಪರವಾಗಿಲ್ಲ, ಅದನ್ನು ನೋಟ್ಸ್ ಆ್ಯಂಡ್ PYQs ಒಟ್ಟಿಗೆ ಕಲ್ತ್ಕೋಬೋದು. ಓಕೆ, ಸೊ ಈಗ ಹೇಗೆ ಸಿಗುತ್ತೆ ನಿಮಗೆ ಒನ್ ಶಾರ್ಟ್ ಹಾಗೂ ಸಮರಿ ವಿಡಿಯೋಸ್? ನಮ್ಮ ಹೋಮ್ ಸೆಕ್ಷನಿಗೆ ಹೋಗ್ತೀರಾ, ನಮ್ಮ ಯೂಟ್ಯೂಬ್ ಪೇಜ್ ಮೇಲೆ ಬಂದಿದ ತಕ್ಷಣ ಹೋಮ್ ಸೆಕ್ಷನಿಗೆ ಹೋಗ್ತೀರಾ. ಹೋಮ್ ಸೆಕ್ಷನಲ್ಲಿ ನೀವು ನೆಕ್ಸ್ಟ್ ಏನು ಮಾಡಬೇಕು, ಹೋಮ್ ಸೆಕ್ಷನ್ನಲ್ಲಿ ಸ್ಕ್ರೋಲ್ ಮಾಡಿದ್ರೆ ನಿಮಗೆ 2025-26 ಒನ್ ಶಾರ್ಟ್ ವಿಡಿಯೋಸ್ ಏನಿದೆ ಇದರ ಇದರ ಪ್ಲೇಲಿಸ್ಟ್ ನಿಮಗೆ ಸಿಗತ್ತೆ. ಓಕೆ, ಇಲ್ಲಿ ನಿಮಗೆ ಸೈನ್ಸಿನ ಪ್ಲೇಲಿಸ್ಟ್, ನಿಮ್ಮ ಬ್ಯಾಚು 2026 ಬ್ಯಾಚಿಗೋಸ್ಕರ ಹಾಕಿರುವಂತಹ ಸೈನ್ಸಿನ ಒನ್ ಶಾರ್ಟ್ ವಿಡಿಯೋಸ್ ಪ್ಲೇಲಿಸ್ಟ್ನ ನೀವು ನೋಡಬಹುದು. ಈ ಪ್ಲೇಲಿಸ್ಟಿನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೈಮ್ ಸ್ಟ್ಯಾಂಪ್ಸ್ ಕೂಡ ಮೆನ್ಷನ್ ಇರುತ್ತೆ. ನೀವು ಯಾವ ಟೈಮಲ್ಲಿ ಯಾವ ಕಾನ್ಸೆಪ್ಟ್ಸ್, ನಿಮಗೆ ಯಾವ ಕಾನ್ಸೆಪ್ಟ್ಸ್ ಕಷ್ಟ ಅನ್ನಿಸ್ತಿದೆ ಅಲ್ವಾ, ಅದೇ ಕಾನ್ಸೆಪ್ಟ್ಸ್ನ ಹೋಗಿ ಓದ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಲಿಕ್ಕೆ ನಾವು ಟೈಮ್ ಸ್ಟ್ಯಾಂಪ್ಸ್ನ ಕೂಡ ಹಾಕಿಟ್ಟಿದ್ದೀವಿ. ಒನ್ ಶಾರ್ಟ್ ವಿಡಿಯೋಸ್ ತುಂಬ ಕಷ್ಟ ಆಗ್ತಿದೆ, ನನಗಂತೂ ಟೈಮ್ ಇಲ್ಲ ಅನ್ನುವಂಥ ಮಕ್ಕಳಿಗೋಸ್ಕರ ಸಮ್ಮರಿ ವಿಡಿಯೋಸ್ ಅಂದ್ರೇನು, ಒನ್ ಶಾರ್ಟ್ ವಿಡಿಯೋಸಲ್ಲಿ ನಾವು ಫುಲ್ ಡೀಟೇಲಲ್ಲಿ ಕವರ್ ಮಾಡ್ತೀವಿ. ಅದರಿಂದ ತೆಗೆದಿರುವಂತಹ, ಅಂದರೆ ಸೆಪ್ರೇಟಾಗಿ ವಿಡಿಯೋಸ್ ಮಾಡಿದ್ದೀವಿ, ಆ ಚಾಪ್ಟರಿಂದ ತೆಗೆದಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ನಾವು ಒಂದು ಸ್ಮಾಲರ್ ವಿಡಿಯೋ, 1 hour ಇರ್ಬೋದು, ಅಥವಾ 45 minutes ಇರ್ಬೋದು, 30 minutes ಇರ್ಬೋದು, ಇಷ್ಟೇ ಡ್ಯೂರೇಷನ್ನ ವಿಡಿಯೋಸ್ನ ನಾವು ಸಮ್ಮರಿ ವಿಡಿಯೋಸ್, ಸಾರಾಂಶದ ವಿಡಿಯೋಸ್, ಸಂಕ್ಷಿಪ್ತ ವಿಡಿಯೋಸ್ ಇವು. ಓಕೆನಾ, ಇದನ್ನು ಸಮ್ಮರಿ ವಿಡಿಯೋಸ್ನ ಇಲ್ಲಿ ಹಾಕಿಟ್ಟಿದ್ದೀವಿ. ನೀವು ಈ ಸಮ್ಮರಿ ಪ್ಲೇಲಿಸ್ಟ್ನ ಕೂಡ ಆಕ್ಸೆಸ್ ಮಾಡ್ಬೋದು. ಮ್ಯಾಮ್ ನನಗೆಲ್ಲ ಗೊತ್ತು, ಡೀಟೇಲ್ಡಾಗಿ ಗೊತ್ತು, ನನಗೆ ರಿವಿಷನಿಗೆ ಹೆಲ್ಪ್ ಬೇಕು, ಪರಿಷ್ಕರಣೆಗೆ ಸಹಾಯ ಬೇಕು ಅನ್ನೋಂಥ ಮಕ್ಕಳಿಗೋಸ್ಕರ ನೋಟ್ಸ್ ಹಾಗೂ PYQsನ ನಾವು ಮಾಡಿ ಇಟ್ಟಿದ್ದೀವಿ. ಓಕೆ, ನೋಟ್ಸ್ ಹಾಗೂ PYQs ಎಲ್ಲಿ ಸಿಗುತ್ತೆ, ಯಾವುದೇ ಒನ್ ಶಾರ್ಟ್ ವಿಡಿಯೋ ಏನಿದೆ ಅದರ ಡಿಸ್ಕ್ರಿಪ್ಷನ್ ಬಾಕ್ಸ್ ಏನಿದೆ, ಇಲ್ಲಿ ಮೋರ್ ಬಟನ್ ಕಾಣಿಸುತ್ತೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಿದಾಗ, ಮೋರ್ ಬಟನ್ನ ಕ್ಲಿಕ್ ಮಾಡಿದಾಗ ಹೀಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಕನ್ನಡ ಹಾಗೂ ಇಂಗ್ಲಿಷ್ ಮೀಡಿಯಮಿನ ನೋಟ್ಸ್ ಹಾಗೂ ಪ್ರೀವಿಯಸ್ ಇಯರ್ ಕ್ವೆಶನ್ಸ್, ಹಿಂದಿನ ವರ್ಷದ ಪರಿಹರಿಸಿದ ಪ್ರಶ್ನೆಗಳು, ಇದರ ಲಿಂಕ್ಗಳು ನಿಮಗೆ ಇಲ್ಲಿ ಸಿಗತ್ತೆ. ಓಕೆನಾ, ಈ ಲಿಂಕ್ಗಳು ಆಕ್ಸೆಸ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಪರೀಕ್ಷೆ ಆ್ಯಪ್ ಇರಬೇಕು. ಇನ್ನೂ ಡೌನ್ಲೋಡ್ ಮಾಡಿಲ್ಲ ಅಂದರೆ ಹೋಗಿ ನೀವು ಲೈವ್ಗಳನ್ನ ಪರೀಕ್ಷೆ ವಿಡಿಯೋ ಆ್ಯಪಲ್ಲಿ ನೋಡ್ಬೋದು, ವಿಡಿಯೋಗಳನ್ನ ಪರೀಕ್ಷೆ ಆ್ಯಪಲ್ಲಿ ನೋಡ್ಬೋದು. ಯಾವುದೇ ರೀತಿಯ ಅಡ್ವರ್ಟೈಸ್ಮೆಂಟ್ಸ್ ಇಲ್ಲದೆ. ನೀವು ಎಷ್ಟೊಂದು ಸತಿ ಹೇಳ್ತೀರಾ ಮ್ಯಾಮ್, ಏನು ನಿಮ್ಮ ವಿಡಿಯೋಸ್ ನೋಡಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಹಿಂಸೆ ಆಗುತ್ತೆ, ನನಗಂತೂ ಆಗ್ತಿಲ್ಲ ಮ್ಯಾಮ್ ಅಂತ ಕೋಪದಲ್ಲಿ ಕಾಮೆಂಟ್ ಮಾಡಿರ್ತೀರ ಎಷ್ಟೊಂದು ಸತಿ. ಯೋರ್ ಸೊಲ್ಯೂಷನ್ ಇಸ್ ಪರೀಕ್ಷೆ ಆ್ಯಪ್. ಯಾವುದೇ ರೀತಿ ಆ್ಯಡ್ ಇಲ್ಲದೆ, ಬೋರ್ಡ್ ಎಕ್ಸಾಮ್ ಟೈಮಲ್ಲಿ ಡಿಸ್ಟ್ರಾಕ್ಟ್ ಮಾಡುವಂಥ ಆ್ಯಡ್ಸ್ ಇಲ್ಲದೆ ನೀವು ಆರಾಮಾಗಿ ವಿಡಿಯೋಗಳನ್ನ ನೋಡ್ಬೋದು, ನೋಟ್ಸ್ಗಳನ್ನ ಆಕ್ಸೆಸ್ ಮಾಡ್ಬೋದು. ಸೊ ಗೋ ಡೌನ್ಲೋಡ್ ದ ಪರೀಕ್ಷೆ ಆ್ಯಪ್ ನಾವು. ಇನ್ನೊಂದು ಸರ್ಪ್ರೈಸ್ ಇತ್ತು, ಬಟ್ ರಿವೀಲ್ ಆಗಿದೆ. ಏನಿದು, ನಿಮ್ಮ ಗ್ಯಾಪ್ ಡೇಸ್ ಇದೆ. ನಿಮಗೆ 23ನೇ ತಾರೀಕು ಸೈನ್ಸ್ ಎಕ್ಸಾಮ್ ಇದೆ, 18ನೇ ತಾರೀಕು ಪ್ರೀವಿಯಸ್ ಎಕ್ಸಾಮ್ ಮುಗ್ದೋಗ್ಬಿಡುತ್ತೆ, 19, 20, 21, 22 4 ದಿನಗಳ ಅಂತರ ಇದೆ ಎರಡು ಪರೀಕ್ಷೆಗಳ ನಡುವೆ. ಸೊ ಈ 4 ದಿನಗಳಲ್ಲಿ ನಮ್ಮ ಪರೀಕ್ಷೆ ಕಡೆಯಿಂದ ನಿಮಗೆ ಯಾವ ರೀತಿ ಸಹಾಯ ಸಿಗ್ತಿದೆ ಅಂತ ನಾನು ಇಲ್ಲಿ ಹಾಕಿಟ್ಟಿದ್ದೀನಿ. ಬೇಗ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದು ಯಾವುದು ಲೈವ್ನ ಕೂಡ ನೀವು ಮಿಸ್ ಮಾಡಬಾರ್ದು. ಪ್ರತಿಯೊಂದು ಲೈವು ಇಂಪಾರ್ಟೆಂಟ್ ಆಗುತ್ತೆ. ಐ ವಾಂಟ್ ಯು ಟು ಅಪಿಯರ್ ಇನ್ ಎವ್ರಿ ಸಿಂಗಲ್ ಲೈವ್. ಪ್ರತಿಯೊಂದು ಲೈವ್ನ ಅಟೆಂಡ್ ಮಾಡಬೇಕು. 18ನೇ ತಾರೀಕು ನಿಮ್ಮ ಪ್ರೀವಿಯಸ್ ಎಕ್ಸಾಮ್ ಏನಿದೆ ಅದು ಮುಗ್ದಿರೋ, ಐ ಥಿಂಕ್ 3rd ಲ್ಯಾಂಗ್ವೇಜ್ ಹಿಂದಿ ಇರುತ್ತೆ ಇಫ್ ಐ ಆಮ್ ನಾಟ್ ರಾಂಗ್. ಸೊ 18ನೇ ತಾರೀಕು 7:15 ಏನಿದೆ, ನಾನು ಗ್ಯಾಪ್ ಡೇಸಲ್ಲಿ ಏನು ಮಾಡಬೇಕು, 19, 20, 21, 22 ಏನು ಮಾಡಬೇಕು ಅಂತ ಒಂದು ಲೈವ್ನ ನಡೆಸ್ತಿದ್ದೀನಿ. ಗ್ಯಾಪ್ ಡೇಸ್ ಸ್ಟ್ರಾಟಜಿ ಲೈವ್ನ ನಡೆಸ್ತೀನಿ. ಐ ವಾಂಟ್ ಯು ಟು ಅಟೆಂಡ್ ದಟ್. 19th ಏನಿದೆ 7 PM ನಿಮಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್, ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್, ಯಾವುದು ಜಾಸ್ತಿ ಸತಿ ಅಪಿಯರ್ ಆಗಿದೆ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ, ಆ ರೀತಿಯ ಕ್ವೆಶನ್ಸ್ನ ಕಂಪೈಲ್ ಮಾಡಿ ನಾನು 7 PM 19th ಮಾರ್ಚ್ ಸಾಲ್ವ್ ಮಾಡ್ತೀನಿ. ಐ ವಾಂಟ್ ಯು ಟು ಅಟೆಂಡ್ ದಿಸ್ ಲೈವ್. ಇದು ಬಿಟ್ಟರೆ 20th ಮಾರ್ಚ್ ನನ್ನ ಫೇವ್ರೆಟ್ ಡೇ ಆಗಿರುತ್ತೆ. ಬಿಕಾಸ್ 20th ಮಾರ್ಚ್ 10 AM ಮಾರ್ನಿಂಗ್ 10 AMಗೆ ನಮ್ಮ ಬಯಾಲಜಿ ಆ್ಯಂಡ್ ಕೆಮಿಸ್ಟ್ರಿಯ ಮ್ಯಾರಥಾನ್ ವಿಡಿಯೋ ನಡೆಯುತ್ತೆ. ವಿಡಿಯೋ ಅಲ್ಲ, ಲೈವ್ ನಡೆಯುತ್ತೆ. ಮ್ಯಾರಥಾನ್ 5 hour ಇರ್ಬೋದು, 6 hour ಇರ್ಬೋದು, 7 hour ಇರ್ಬೋದು, 10 hour ಇರ್ಬೋದು, ನನಗಂತೂ ಗೊತ್ತಿಲ್ಲ. ಓಕೆ, ಎಷ್ಟೊತ್ತು ಆಗುತ್ತೆ
ಆಗುತ್ತೆ. ಎಷ್ಟು ಡೀಪಾಗಿ ನಿಮಗೆ ಕಲಿಸ್ಬೇಕು ಅಷ್ಟು ಡೀಪಾಗಿ ಪ್ರತಿಯೊಂದು ಕಾನ್ಸೆಪ್ಟ್ನ ನಾವು ಬಯಾಲಜಿ ಹಾಗೂ ಕೆಮಿಸ್ಟ್ರಿಯ ಮ್ಯಾರಥಾನ್ನಲ್ಲಿ ನಡೆಸ್ತೀವಿ. ನೆಕ್ಸ್ಟು 21 ಮಾರ್ಚ್ 2:30 PM 2:30 ಮಧ್ಯಾಹ್ನಕ್ಕೆ ನಿಮ್ಮ ಫಿಸಿಕ್ಸಿನ ಮ್ಯಾರಥಾನ್ ವಿಡಿಯೋ ಅಲ್ಲ ಲೈವ್ ನಡೆಯುತ್ತೆ. ವಿಡಿಯೋ ಅಂತಿದ್ದೀನಿ, ಬಟ್ ವಿಡಿಯೋ ಅಲ್ಲ, ಲೈವ್ಗಳು. ಇದೆಲ್ಲ ಲೈವ್ಗಳು. ಆ್ಯಕ್ಚುಲಿ ನೀವು ಬಂದ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಮಾತಾಡ್ಬೋದು ನಮ್ಮ ಜೊತೆ. ಓಕೆ, ಸೊ ಈ ಲೈವ್ ಏನಿದೆ ಫಿಸಿಕ್ಸ್ ಮ್ಯಾರಥಾನ್ದು 21 ಮಾರ್ಚ್ ನಡೆಯುತ್ತೆ. 22 ಮಾರ್ಚ್ ಲಾಸ್ಟ್ ಮಿನಿಟ್ ರಿವಿಷನ್ ನಡೆಯುತ್ತೆ 5 PM. 22 ಮಾರ್ಚ್ ಮಾರ್ನಿಂಗ್ ನಿಮ್ಮ 22 ಅಲ್ಲ, ಓಕೆ ಸಾರಿ ಮಕ್ಕಳ, ಇದು 23rd ಮಾರ್ಚ್, ಇದು 22 ಮಾರ್ಚ್ ಅಲ್ಲ, 23rd ಮಾರ್ಚ್. ಈಗ ಸ್ಕ್ರೀನ್ಶಾಟ್ ತೊಗೊಳ್ಳಿ ಆಯಿತಾ, ಆಮೇಲೆ ಮಿಸ್ ಮಾಡ್ಕೋಬೇಡಿ. ಆ ಸ್ಕ್ರೀನ್ಶಾಟ್ ಡಿಲೀಟ್ ಮಾಡಿ, ಈಗ ಸ್ಕ್ರೀನ್ಶಾಟ್ ತೊಗೊಳ್ಳಿ. 23rd ಮಾರ್ಚ್ ಮಾರ್ನಿಂಗ್ 6 AM ನಿಮ್ಮ ಫೈನಲ್ ಅವರ್ ಡೌಟ್ ಸಾಲ್ವಿಂಗಿನ ಲೈವ್ ನಡೆಯುತ್ತೆ. ನಿಮಗೆ ಲಾಸ್ಟ್ ಮಿನಿಟಲ್ಲಿ ಯಾವುದೇ ರೀತಿಯ ಡೌಟ್ ಇದ್ದರೂ ಅದನ್ನು ಬಂದು ಸಾಲ್ವ್ ಮಾಡ್ಕೋಬೋದು ನಮ್ಮ ಪರೀಕ್ಷೆ ಚಾನಲಲ್ಲಿ ನಡೆಯುವಂಥ ಲೈವ್ನಲ್ಲಿ. ಓಕೆ, ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ಪರೀಕ್ಷೆ ಇಸ್ ಆಫರಿಂಗ್ ಫಾರ್ ಯು. ಇದು ನಿಮ್ಮ ಲಿಸ್ಟ್ ಆಫ್ ಡಯಾಗ್ರಾಮ್ಸ್ ಆಗಿರುತ್ತೆ. ಆಲ್ಮೋಸ್ಟ್ 6 to 9 ಮಾರ್ಕ್ಸ್ ನಿಮ್ಮ ಡಯಾಗ್ರಾಮ್ಸಿಂದಾನೇ ಬರುತ್ತೆ ಮಕ್ಕಳ. ಸೊ ದಯವಿಟ್ಟು ಡಯಾಗ್ರಾಮ್ಸ್ನ ಚೆನ್ನಾಗಿ ತಿಳ್ಕೊಳ್ಳಿ. ಇದು 2024-25 ಲಿಸ್ಟ್ ಆಗಿದ್ರು ಈ ವರ್ಷಕ್ಕೆ ಕೂಡ ಡೆಫಿನೆಟ್ಲಿ ಅಪ್ಲಿಕೇಬಲ್ ಇರುತ್ತೆ. ಸೊ ನಿಮಗೆ ಡ್ರಾ ಮಾಡೋಕ್ಕೆ ಡಯಾಗ್ರಾಮ್ಸ್ ಇಲ್ಲಿಂದ ಮಾತ್ರ ಬರೋದು. ಓಕೆ, ಸೊ ಲಿಸ್ಟ್ ಚೆನ್ನಾಗಿ ಕಾಣಿಸ್ತಿಲ್ಲ ಅಂದರೆ ರೆಸಲ್ಯೂಷನ್ನ ಜಾಸ್ತಿ ಮಾಡ್ಕೊಳ್ಳಿ. ಓಕೆ, ರೆಸಲ್ಯೂಷನ್ ಜಾಸ್ತಿ ಮಾಡಿ, ಅವ್ರ PDF ಲಿಂಕ್ ಎನಿವೆ ನಿಮಗೆ ಸಿಗುತ್ತೆ. ಸೊ ಯು ಕ್ಯಾನ್ ಯೂಟಿಲೈಸ್ ದ್ಯಾಟ್ ಆಲ್ಸೋ. ನೆಕ್ಸ್ಟು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಲಿಸ್ಟ್ ಆಫ್ ಡಯಾಗ್ರಾಮ್ಸ್ ಆಗಿರುತ್ತೆ. ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್ ಆರ್ ಯು ಕ್ಯಾನ್ ಯೂಟಿಲೈಸ್ ದ PDF ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಆರ್ ಪಿನ್ಡ್ ಕಾಮೆಂಟಲ್ಲಿ PDFನ ಹಾಕಿರ್ತೀನಿ. ಸೊ ನಿಮ್ಮ ಕೆಮಿಸ್ಟ್ರಿಯ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ನಾನು ಇಲ್ಲಿ ತೋರಿಸಿದ್ದೀನಿ. ಮೋಸ್ಟ್ ಪ್ರಾಬಬ್ಲಿ ಎಲ್ಲ ಕ್ವೆಶನ್ಸು ಇದರಿಂದಾನೇ ಬರೋದು. ಸೊ ಯಾವ ಕಾನ್ಸೆಪ್ಟ್ಸ್ನ ಸ್ಕಿಪ್ ಮಾಡಿದ್ರು ಈ ಕಾನ್ಸೆಪ್ಟ್ಸ್ನ ಖಂಡಿತವಾಗಿ ಬಿಡಕ್ಕೆ ಹೋಗಬೇಡಿ. ಓಕೆ, ಸೊ ತಡ ಮಾಡದೆ ಈಗ ನಮ್ಮ ವಿಡಿಯೋ ಏನಿದೆ ಇದನ್ನು ಲೈಕ್ ಮಾಡಿ, ಹಾಗೂ ನಿಮಗೆ ಕೆಮಿಸ್ಟ್ರಿಯಲ್ಲಿ ಯಾವ ಕಾನ್ಸೆಪ್ಟ್ ಯಾವ ಚಾಪ್ಟರ್ ಕಷ್ಟ ಅಂತ ಅನ್ನಿಸ್ತಿದೆ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆನಾ ಮಕ್ಕಳ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಟುಡೇಸ್ ವಿಡಿಯೋ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.